ಹಾಯ್, ಎಲ್ರಿಗೂ ನನ್ನ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ 21ನೇ ಟೆಕ್ ವಿಡಿಯೋ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಏನು ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಇನ್ಸ್ಟೆಂಟ್ ಆಗಿ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೇ ಬರೋಣ. ಇವತ್ತಿನ ನನ್ನ ಮೊದಲ ಟೆಕ್ ನ್ಯೂಸ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇದು ಟೆಕ್ ನ್ಯೂಸ್ ಅಲ್ಲ, ನಿನ್ನೆಯ ಒಂದು ಹಾಟ್ ಟಾಪಿಕ್ ಆಗಿತ್ತು. ನಾನು ಈ ವಿಡಿಯೋನ ನಿನ್ನೆ ಸಂಜೆನೇ ನಾನು ವಿಡಿಯೋ ಮಾಡಿದ್ದೆ, ಬಟ್ ಎಡಿಟಿಂಗ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಏನಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ, ಅವಾಗ ಕನ್ನಡ ಅಂತ ಹೆಸರು ತೋರಿಸ್ತಾ ಇತ್ತು. ಹೌದಾ, ಅದು ಎಲ್ಲ ಕಡೆ ಪ್ರಚಾರ ಆಯಿತು ಹಿಂಗಾಗಿದೆ ಅಂತ. ಸೊ ತುಂಬ ಜನ, ಲಕ್ಷಾಂತರ ಜನ ಅದನ್ನು ರಿಪೋರ್ಟ್ ಮಾಡಿದ್ರು. ಇವನ್ ನಾನು ಮಾಡಿದ್ದೆ ಕೂಡ. ಅದು ಏನಾಯ್ತು ಅಂತಂದರೆ, ರಿಪೋರ್ಟ್ ಮಾಡಿ ಸ್ವಲ್ಪ ಟೈಮಿಗೆ ಅದನ್ನು ಸೈಟ್ನ ಬ್ಲಾಕ್ ಮಾಡಿ ಅವರು ಅದನ್ನು ಅಪ್ಡೇಟ್ ಮಾಡಿ ಮತ್ತೆ ಗೂಗಲ್ನಿ ವಾಪಸ್ ಅಪ್ಲೋಡ್ ಮಾಡಿದ್ರು. ಅದೇನಂದ್ರೆ, ಇವಾಗ ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ವಿಚ್ ಇಸ್ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ, ದೇರ್ ಇಸ್ ನೋ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಬರ್ತಾ ಇದೆ. ನೋಡಿ, ನಿಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಹೀಗೆ ಅದು ಗೂಗಲ್ಗೆ ಅಪ್ಲೋಡ್ ಮಾಡೋರು ಇರ್ತಾರಲ್ಲ, ಅದು ಅವ್ರು ಮಾಡಿರೋ ಎಡವಟ್ಟಿಂದ ಈ ಥರ ಆಗಿದೆ. ಅದು ಒಬ್ಬ ವ್ಯಕ್ತಿ ಮಾಡಿರೋ ದ್ರೋಹ ಅಂತ ಹೇಳ್ಬೋದು ಕನ್ನಡಕ್ಕೆ. ಅದು ಅವನ ಹೆಸರು ಯಾರು ಅಂತ ಬೇಡ ಬಿಡಿ, ಯಾಕೆ ಸುಮ್ಮನೆ. ನಾನು ಅಷ್ಟೇ ತುಂಬ ಜನಕ್ಕೆ ಶೇರ್ ಮಾಡಿದ್ದೆ ರಿಪೋರ್ಟ್ ಮಾಡಿ ಅಂತ. ಅದು ಏನಾಗುತ್ತೆ ಅಂದರೆ, ಗೂಗಲ್ನಲ್ಲಿ ತುಂಬ ಜನ ರಿಪೋರ್ಟ್ ಮಾಡಿದ್ರೆ ಅವರಿಗೆ ಮೆಸೇಜ್ ಹೋಗುತ್ತೆ, ಹಿಂಗೆ ರಿಪೋರ್ಟ್ ಆಗ್ತಿದೆ ಅಂತ. ಯಾವುದೋ ಒಂದೇ ಒಂದು ವಿಷಯದ ಬಗ್ಗೆ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಆಗ್ತಾ ಇದ್ರೆ ಅವರಿಗೆ ನೋಟಿಫಿಕೇಶನ್ ಬಂದರೆ ಗೊತ್ತಾಗುತ್ತೆ, ಏನೋ ತುಂಬ ಜನ ಇದು ಮಾಡ್ತಿದ್ದಾರೆ, ಒಂದು ಏನೋ ಇದರಲ್ಲಿ ಹಾರ್ಮ್ಫುಲ್ ಕಂಟೆಂಟ್ ಇದೆ ಅಥವಾ ವೈಲೇಷನ್ ಆಗುವಂಥ ಕಂಟೆಂಟ್ ಇದೆ ಅಂತ. ಅವಾಗ ಅದನ್ನು ಅವರು ಸರಿ ಮಾಡ್ತಾರೆ. ಸೊ ತುಂಬ ಜನ ಅಪ್ಡೇಟ್ ಮಾಡಿದ್ರಲ್ಲ ಏನು, ಅವಾಗ ಅವರು ಅದನ್ನು ಎಚ್ಚೆತ್ಕೊಂಡು ಸರಿ ಮಾಡಿದ್ದಾರೆ. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಏನಪ್ಪ ಅಂತಂದರೆ, ಹಿಂದಿನ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಕಾರ್ನ ಸೇಲ್ಸ್ನ ರಿಪೋರ್ಟ್, ಅದು ಇಡೀ ಇಂಡಿಯಾದಲ್ಲಿ ಅದು ಟಾಪ್ ಪ್ಲೇಸಲ್ಲಿ, ತುಂಬ ಸಲ ಟಾಪ್ ಪ್ಲೇಸಲ್ಲಿ ಇರೋದು ಮಾರುತಿ ಸುಜುಕಿನೇ. ಹಿಂದಿನ ತಿಂಗಳು ಸಹಿತ ಮಾರುತಿ ಸುಜುಕಿನೇ ಟಾಪಲ್ಲಿತ್ತು. ಅದರ ಟೋಟಲ್ ಯೂನಿಟ್ಸ್ ಎಷ್ಟು ಸೇಲ್ ಆಗಿದೆ ಅಂತಂದರೆ 32,903 ಯೂನಿಟ್, ಅಂದರೆ ಅಷ್ಟು ಕಾರ್ಗಳು ಸೇಲ್ ಆಗಿದೆ. ಇನ್ನು ಕಡಿಮೆ ಅಂದರೆ ಫೋರ್ಡು, ಅದು 766 ಕಾರ್ಸು ಸೇಲ್ ಆಗಿದೆ ಅಂತೆ. ಆ್ಯಕ್ಚುಲಿ ಇಷ್ಟು ಲಾಕ್ಡೌನ್ ಇದೆ, ಈಗ ಪೆಟ್ರೋಲು ಡೀಸೆಲ್ ರೇಟು ಜಾಸ್ತಿ ಆಗ್ತಾ ಇದೆ, ಅಷ್ಟಾದ್ರೂ ಸಹಿತ ಇಷ್ಟು ಕಾರ್ಗಳು ಸೇಲ್ ಆಗ್ತಾ ಇದ್ದಾವೆ ಅಂತಂದರೆ ಇನ್ನು ಮಾಮೂಲಿನೇ ಎಷ್ಟು ಸೇಲ್ ಆಗ್ತಿರ್ಬೋದು ಅಂದಾಜು ಮಾಡಿ ನೀವು. ಆ್ಯಕ್ಚುಲಿ ನಾವೇ ಆಗಲಿ, ಈಗ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತೀವಿ ನಾವು. ಹಾಗಂತ ನಾವು ಅದನ್ನು ಕನ್ಸಂಪ್ಷನ್ ಮಾಡೋದೇನು ಕಡಿಮೆ ಮಾಡಲ್ಲ, ಜಾಸ್ತಿ ಮಾಡ್ತಾನೆ ಹೋಗ್ತೀವಿ. ಅದಕ್ಕೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಪರಿಸರಕ್ಕೂ ಒಳ್ಳೆಯದು, ಆವಾಗ ವೆಹಿಕಲ್ಸ್ಗಳ ಸಂಖ್ಯೆನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, OnePlus Nord ಬಿಟ್ಟಿದ್ರಲ್ವಾ ಲಾಸ್ಟ್ ಟೈಮ್, ಈ OnePlus Nord ಏನಿದೆ ಇದು 5G ಡಿವೈಸ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ಗಳನ್ನ ನೋಡೋದಾದ್ರೆ, ಇದು 6.4 ಇಂಚ್ನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಜೊತೆ ಬರ್ತಾ ಇದೆ. Amoled ಡಿಸ್ಪ್ಲೇ ಇದೆ, ಒಂದು ಒಳ್ಳೆ ವಿಷಯ. ಮತ್ತೆ ಇದರಲ್ಲಿ 4500 mAh ಕೆಪಾಸಿಟಿ ಬ್ಯಾಟರಿ ಇದೆ ಅಂತ ಹೇಳಲಾಗ್ತಿದೆ. ಮತ್ತೆ ಇದರಲ್ಲಿ 4 ಕ್ಯಾಮ್ರಾ ಇದೆ ರೇರ್ ಅಲ್ಲಿ. ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ, ಫ್ರಂಟ್ 16 MP ಕ್ಯಾಮ್ರಾ, ರೇರ್ ಅಲ್ಲಿ 64 MP ಪ್ರೈಮರಿ ಕ್ಯಾಮ್ರಾ ಇದ್ರೆ, ಮತ್ತೆ 8 MP ಪ್ಲಸ್ 5 MP ಪ್ಲಸ್ 2 MP. ಮತ್ತೆ ಇದು ಆಕ್ಸಿಜನ್ OS 11 ನ ಬೇಸ್ ಮೇಲೆ ರನ್ ಆಗ್ತಾ ಇದೆ. ಅದು OnePlus ಅವರ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಮತ್ತೆ ಇದು Android 11 ನ ಬೇಸ್ ಮೇಲೆ ರನ್ ಆಗ್ತಿದೆ ಅಂತೆ. ಮತ್ತೆ ಇದರಲ್ಲಿ Snapdragon ನ 750G ಪ್ರೊಸೆಸರ್ ಇದೆ. 22,000 ರೂಪಾಯಿ ರೇಂಜ್ಗೆ ಲಾಂಚ್ ಆಗುತ್ತೆ ಅಂತ. ಕಾದ್ ನೋಡೋಣ. OnePlus ಅವರು ಏನಿದ್ದಾರೆ, ಅವ್ರು ಮೊದಲು ಹೈ ಎಂಡ್ ಫೋನ್ಸ್ ನ ಲಾಂಚ್ ಮಾಡ್ತಾ ಇದ್ರು, ಇವಾಗ ಕಡಿಮೆ ರೇಂಜ್ಗೆ ಫೋನ್ಸ್ ನ ತಂದು ಇಳಿಸಿ OnePlus ಅವ್ರದ್ದು ಒಂದು ಬ್ರ್ಯಾಂಡ್ ನೇಮ್ ಇತ್ತಲ್ವಾ, ಅದನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, LG ಮೊಬೈಲ್ಸ್ ಗಳಿದ್ವಲ್ವಾ, ಅವು ಕಂಪ್ಲೀಟ್ ಆಗಿ ವರ್ಲ್ಡ್ ವೈಡ್ ಸ್ಟಾಪ್ ಆಗಿದೆ. ಇನ್ನೇನ್ ಮಾಡ್ತಾರೆ ಗುರು, ಹೆಂಗಿದ್ರು ಸೇಲ್ ಆಗಲಿಲ್ಲ, ಇಷ್ಟೊಂದು ಮೊಬೈಲ್ ಕಾಂಪಿಟೇಷನ್ ಅಂತದ್ರಲ್ಲಿ ಅಷ್ಟು ಜಾಸ್ತಿ ರೇಟಿಗೆ ಕಡಿಮೆ ಸ್ಪೆಸಿಫಿಕೇಶನ್ ಅಂತಂದ್ರೆ ಯಾರು ತಗೊಳ್ಳಲ್ಲ. ಅದನ್ನ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಇವಾಗ ಕಂಪ್ಲೀಟ್ ಆಗಿ ಮೊಬೈಲ್ ನ ಪ್ರೊಡಕ್ಷನ್ ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಕೆಲವು ಮೊಬೈಲ್ಸ್ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ಇವಾಗ LG ವಿಂಗ್ ಅಂತ ಏನೋ ಇತ್ತಲ್ಲ, ಅದೆಲ್ಲ ಕಡಿಮೆ ರೇಟಿಗೆ ಬಿಡ್ತಿದ್ದಾರೆ. ಆದ್ರೆ ಸೇಲ್ ಆಗೋದು ಕಡಿಮೆ ಅವು, ಯಾಕಂತಂದ್ರೆ ಅಷ್ಟು ದುಡ್ಡು ಹಾಕಕ್ಕೆ ಯಾರು ಇಷ್ಟಪಡಲ್ಲ ಅದಕ್ಕೆ. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈಗ ಶಿಯೋಮಿ ಅವರು 200 ವಾಟ್ನ ವೈರ್ಡ್ ಚಾರ್ಜಿಂಗ್ ಮತ್ತೆ 120 ವೋಲ್ಟ್ನ ಫಾಸ್ಟ್ ಚಾರ್ಜಿಂಗ್ ನ ವೈರ್ಲೆಸ್ ಚಾರ್ಜಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ವೈರ್ಲೆಸ್ ಚಾರ್ಜಿಂಗ್ ಅಲ್ಲಿ ಏನಂದ್ರೆ, ಬರೀ 8 ನಿಮಿಷದಲ್ಲಿ ಒಂದು ಮೊಬೈಲ್ ಫುಲ್ ಆಗಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ. ಅಂದ್ರೆ 4000 mAh ಕೆಪಾಸಿಟಿನ ಬ್ಯಾಟ್ರಿ ಇದ್ರೆ ಅದು ಬರೀ 8 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಫುಲ್ಲು. ಇನ್ನು ವೈರ್ಲೆಸ್ ಆಗಿದ್ರೆ 4000 mAh ಬ್ಯಾಟ್ರಿ, ಅದು 15 ನಿಮಿಷದಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಶಿಯೋಮಿನವರು 120 ವೋಲ್ಟ್ ತಂದ್ರು, ಈಗ 200 ವೋಲ್ಟ್ ತರ್ತಿದ್ದಾರೆ. ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಮ್ಯಾಗಿ ಇದೆಯಲ್ವಾ, ಅಂದ್ರೆ 2 ನಿಮಿಷದಲ್ಲಿ ಜಟ್ ಪಟ್ ಅಂತ ರೆಡಿ ಮಾಡ್ಬೋದು ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಲ್ವಾ, ಇವಾಗ ಅದು
ಅಂದ್ರೆ ರೀಸೆಂಟ್ ಆಗಿ 2 ದಿನದ ಮುಂಚೆ ನೆಸ್ಲೆ ಅವರೇ ಒಪ್ಕೊಂಡಿದ್ದಾರೆ, ಅಂದ್ರೆ ಇದರಲ್ಲಿ ಹಾರ್ಮ್ಫುಲ್ ಕಂಟೆಂಟ್ಸ್ ಇದೆ ಅಂತ. ಅಂದ್ರೆ ಸೀಸದ ಕಂಟೆಂಟ್ ತುಂಬಾ ಇದೆಯಂತೆ. ಇದರಲ್ಲಿ ಸಾಧಾರಣ 60% ಗಿಂತ ಜಾಸ್ತಿ ಅಂದ್ರೆ ವಿಷಕಾರಕ ಅಂಶಗಳಿದೆ ಅಂತ ಕಂಡು ನೆಸ್ಲೆನವರೇ ಒಪ್ಕೊಂಡಿದ್ದಾರೆ. ಆಕ್ಚುಲಿ ಅವಾಗ ಒಂದ್ಸಲ 2015ರಲ್ಲಿ ಇದೇ ತರ ಆಗಿತ್ತು. ಅವಾಗ ಒಂದ್ರಲ್ಲೂ ಬ್ಯಾನ್ ಮಾಡ್ಬೇಕು ಅಂತ ಆಗಿತ್ತು. ಅವಾಗ ಅವರು ಅಂತದನ್ನೆಲ್ಲ ಕಡಿಮೆ ಮಾಡಿದೀವಿ ಅಂತ ಹೇಳಿ ಮತ್ತೆ ಮಾರ್ಕೆಟ್ಗೆ ಪ್ರಾಡಕ್ಟ್ಸ್ ನ ಬಿಟ್ರು. ಮತ್ತೆ ಮ್ಯಾಗಿ ಜೊತೆಗೆ ನೂಡಲ್ಸ್ ಅಂತ ಏನೋ ತುಂಬಾ ಹೆಸರು ಬಿಟ್ರು. ಇವಾಗ ಅದ್ರದ್ದು ನೆಸ್ಲೆ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಇದೇ ತರ ಹಾನಿಕಾರಕ ಅಂಶಗಳೇನಿದೆ ಅದು ಜಾಸ್ತಿ ಇದೆ ಅಂತ ಮತ್ತೆ ಪ್ರೂವ್ ಆಗಿದೆ. ಈಗ ನೆಸ್ಲೆ ಪ್ರಾಡಕ್ಟ್ಸ್ ಯಾವ್ದಾದ್ರೆ ಮ್ಯಾಗಿ ಇದೆ, ಮತ್ತೆ ಕೆಲವು ನೂಡಲ್ಸ್ ಅಂತ ಬರ್ತವೆ, ಮತ್ತೆ ಇನ್ನು ಪೋಲೋ ಇದೆ, ಕಿಟ್ ಕ್ಯಾಟ್ ಇದೆ, ಮಂಚ್ ಇದೆ. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ವಾ ಇದನ್ನ. ಈಗ ಮ್ಯಾಗಿ ಅಂತೂ ತುಂಬಾ ಜನರಿಗೆ ಇಷ್ಟ ಇದ್ರೆ ಅದು ಸೈಡ್ ಎಫೆಕ್ಟ್ಸ್ ತುಂಬಾ ಆಗುತ್ತೆ. ನಿಧಾನಕ್ಕೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ನಮ್ಗೆ ಅದಕ್ಕೆ ಅಂತ ಗೊತ್ತಾಗಲ್ಲ, ಬಟ್ ನಮ್ಗೆ ದೇಹದ ಮೇಲೆ ಏನೋ ಒಂಥರ ಸಣ್ಣ ಪುಟ್ಟ ರೀತಿಯಲ್ಲಿ ಅದರಿಂದ ಎಫೆಕ್ಟ್ ನ ತೋರಿಸ್ತಾ ಹೋಗುತ್ತೆ. ಇದೇ ತರ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಗಳಿದಾವೆ. ಕೆಲವೆಲ್ಲ ಬೆಳಕಿಗೆ ಬರ್ತವೆ, ಇನ್ನು ಕೆಲವೆಲ್ಲ ಬರಲ್ಲ ಅಷ್ಟೇ. ಒಟ್ಟಾರೆ ಹೇಳೋದಾದ್ರೆ ನಾವು ಡೈರೆಕ್ಟ್ ಆಗಿ ಪಾಯ್ಸನ್ ನ ತಗೊಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹ ಸೇರ್ತಾ ಇದೆ ಅದು. ಇನ್ನು ನನ್ನ ಮುಂದಿನ ಟೆಕ್ನಿಕ್ಸ್ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿ 25 ವರ್ಷದ ಒಬ್ಬ ವ್ಯಕ್ತಿ ಏನೋ ಟಿಕ್ ಟಾಕ್ ಮಾಡೋಷ್ಟೊತ್ತಿಗೆ ನದಿಗೆ ಬಿದ್ದೋಗ್ಬಿಟ್ಟಿದ್ದಾನಂತೆ. ಅದು ವಿಡಿಯೋ ಎಲ್ಲ ಸ್ವಲ್ಪ ವೈರಲ್ ಆಗಿದೆ. ಸುಮ್ಮನೆ ಟಿಕ್ ಟಾಕ್ ಮಾಡ್ಕೊಳಕ್ ಹೋಗಿ ಜೀವದ ಪ್ರಶ್ನೆ ಅಲ್ವಾ ಅದು. ಇದೇ ತರ ತುಂಬಾ ಜನಕ್ಕಾಗಿದೆ. ಬಿಲ್ಡಿಂಗ್ ಇಂದ ಬೀಳೋದು, ನದಿಗೆ ಬೀಳೋದು, ಕೈಕಾಲ್ ಮುರ್ಕೊಳ್ಳೋದು, ಏನೋ ವಿಡಿಯೋ ಮಾಡ್ತೀರಿ ಟಿಕ್ ಟಾಕ್ ನ, ಆದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ. ಇವಿಷ್ಟೇ ಇವತ್ತಿನ ಟೆಕ್ನಿಕ್ಸ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.